ಎಷ್ಟೇ ಟ್ರೈ ಮಾಡಿದ್ರೂ ಹೋಟೆಲ್ ಸ್ಟೈಲ್ನ ಮಸಾಲೆ ದೋಸೆ ಮನೇಲಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಖಂಡಿತ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ತಾ ಫ್ರಮ್ ಸ್ಕ್ರ್ಯಾಚ್ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿರೋ ಅಂಥ ಸಖತ್ ಟೇಸ್ಟಿಯಾಗಿರೋ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಚಟ್ನಿ ಹಾಗೂ ಆಲೂ ಪಲ್ಯನೂ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇಲ್ಲಿ ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸ್ನ ಅಳತೆಗೆ ಅಂತ ಇಟ್ಕೊಡಿ. ಈಗ 1 ಕಪ್ ಆಗೋಷ್ಟು ಉದ್ದಿನ ಬೇಳೆ, 1 ಕಪ್ ಆಗೋಷ್ಟು ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಂತರ 1 ಕಪ್ ಆಗೋಷ್ಟು ಬಾಯ್ಲ್ಡ್ ರೈಸ್, ಕನ್ನಡದಲ್ಲಿ ಕುಚ್ಚಲಕ್ಕಿ ಅಂತೀವಿ, ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಅದು. ನಂತರ 1 ಕಪ್ ಆಗೋಷ್ಟು ಇಡ್ಲಿ ಅಕ್ಕಿನ ಹಾಕ್ತಾ ಇದ್ದೀನಿ. ಎಲ್ಲ ಈಕ್ವಲ್ ಆಗಿ ಹಾಕ್ಕೊಂಡಿದ್ದೀನಿ, 3 ಥರ ಅಕ್ಕಿ ಮತ್ತು ಉದ್ದಿನ ಬೇಳೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಆಗುವಷ್ಟು ಕಡಲೆಬೇಳೆ ಹಾಕೊಳ್ಳೋಣ, ಒಳ್ಳೆ ಗೋಲ್ಡನ್ ಬ್ರೌನ್ ಬಣ್ಣ ಬರುತ್ತೆ. ನಂತರ 1/2 ಕಪ್ ಆಗುವಷ್ಟು ಗಟ್ಟಿ ಇರೋವಂಥ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡೋಣ. ನಂತರ ಇದನ್ನು ಚೆನ್ನಾಗಿ ಒಂದು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಪ್ರತಿಯೊಂದು ಇಂಗ್ರೀಡಿಯೆಂಟು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇದೆಲ್ಲ ಹಾಕಿದ್ರೇ ಹೋಟೆಲ್ ಸ್ಟೈಲ್ನಲ್ಲಿ ಆ ಟೇಸ್ಟು ಟೆಕ್ಸ್ಚರ್ ಎಲ್ಲ ಬರೋದು. ನೋಡಿ, 3ರಿಂದ 4 ಸಲ ತೊಳ್ಕೊಂಡು ನಂತರ ನೀರನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಮಿನಿಮಮ್ 6 ಅವರ್ ನೆನೆಸಿ, ಮ್ಯಾಕ್ಸಿಮಮ್ 8 ಅವರ್ ಅಷ್ಟೇ. ಅದ್ರ ಮೇಲೆ ಖಂಡಿತ ನೆನೆಯೋದಕ್ಕೆ ಬಿಡಬಾರ್ದು. ನಾನಿಲ್ಲಿ 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೆ. ನೋಡಿ, ಪರ್ಫೆಕ್ಟಾಗಿ ಎಲ್ಲವೂ ಚೆನ್ನಾಗಿ ನೆಂದಿದೆ. ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಎಷ್ಟು ಫೈನಾಗಿ ಆಗುತ್ತೋ ಅಷ್ಟು ಫೈನಾಗಿ ರುಬ್ಕೋಬೇಕು. ಮಿಕ್ಸಿ ಜಾರ್ ಬಿಸಿ ಆಗೋದಕ್ಕೆ ಬಿಡಬಾರ್ದು. ತಣ್ಣಗಿರೋವಂಥ ನೀರು ಹಾಕಿ ಅಥವಾ ಗ್ಯಾಪ್ ಕೊಟ್ಟು ರುಬ್ಕೋಬೇಕು, ಆಗ ಬಿಸಿ ಆಗೋದಿಲ್ಲ. ಹಿಟ್ಟೆಲ್ಲ ರುಬ್ಬಾದ್ಮೇಲೆ ಒಂದು ದೊಡ್ಡಗಿರೋವಂಥ ಪಾತ್ರೆಗೆ ಹಾಕಿ ಕೈಯಿಂದನೇ ಚೆನ್ನಾಗಿ ಒಂದು 2-3 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಪ್ಲೇಟ್ ಮುಚ್ಚಿಟ್ಟು ಓವರ್ ನೈಟ್ ಬಿಟ್ಟಿದ್ದೆ. ನೈಟ್ ಎಲ್ಲ ಬಿಟ್ಟು ಮಾರ್ನಿಂಗ್ ನೋಡೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಹುಬ್ಬಿತ್ತು. ನೋಡಿ, ಬಬಲ್ ಯಾವ ರೀತಿ ಬರ್ತಿದೆ ಅಂತ. ಈ ರೀತಿ ಹುಬ್ಬಿರಬೇಕು. ಹೇಗಂದರೆ ಹಾಗೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಒಂದೇ ಡೈರೆಕ್ಷನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಅಷ್ಟೇ. ಹಿಟ್ಟನ್ನು ಸೈಡ್ಗಿಟ್ಟು ಈಗ ಮೊದಲು ಚಟ್ನಿ ಪಲ್ಯ ರೆಡಿ ಮಾಡ್ಕೊಬಿಡೋಣ. ಸಿಂಪಲಾಗಿ ಕಾಯಿ ಚಟ್ನಿ ತೋರಿಸ್ತೀನಿ ನೋಡಿ. ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ, 3 ಸುಟ್ಟಿರೋ ಅಂಥ ಹಸಿಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹುರ್ಕೊಂಡಿರೋ ಅಂಥದ್ದು. ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣು, 1/2 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿಯಾಗೋಯ್ತು. ದೋಸೆಗೆಲ್ಲ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಕಾಯಿ ಚಟ್ನಿ ಜೊತೆ ಕಡಲೆ ಬೀಜ ಹಾಕೋದೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹೋಟೆಲ್ ಸ್ಟೈಲ್ನಲ್ಲಿ. ಈಗ ಹೋಟೆಲ್ನಲ್ಲಿ ಸಿಗೋವಂಥ ಸಾಫ್ಟ್ ಪಲ್ಯ ಹೇಗೆ ಮಾಡೋದು ನೋಡೋಣ. ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕಾಯ್ತಿದ್ದಂತೆ ಒಂದು ಸ್ವಲ್ಪ ಸಾಸಿವೆ, 3-4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ನಂತರ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಜಸ್ಟ್ ಒಂಚೂರು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಸಿ ಕರಿಬೇವು, ಹಾಗೆ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ, ಆಪ್ಷನಲ್. ಹಸಿ ಬಟಾಣಿ ಹಾಕಿರೋದ್ರಿಂದ 1-2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೆಂದೋಗುತ್ತೆ, ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ. ನಾನಿಲ್ಲಿ 4 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಬಟಾಣಿ ಬೆಂದ ಮೇಲೆ ನಾವು ಆಲೂಗಡ್ಡೆನ ಹಾಕ್ಕೊಳ್ಬೇಕು. ಸೊ ಆಲೂಗಡ್ಡೆ ಆಲ್ರೆಡಿ ಬೆಂದಿರೋದ್ರಿಂದ ಲೋ ಫ್ಲೇಮ್ ಇಟ್ಟು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಫ್ರೈ ಮಾಡಿಕೊಂಡು ಕೊನೆಗೆ ಸ್ಟವನ್ನು ಆಫ್ ಮಾಡಿ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ಸಾಫ್ಟಾಗಿರೋ ಅಂಥ ಹೋಟೆಲ್ ಸ್ಟೈಲ್ ಆಲೂ ಪಲ್ಯ ರೆಡಿ ಆಯಿತು. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಗೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಯಾವುದೇ ಸೋಡಾ ಏನೂ ಬೇಕಾಗಿಲ್ಲ, ನ್ಯಾಚುರಲ್ ಫರ್ಮೆಂಟೇಷನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೋಡಾ ಹಾಕ್ದೇನೆ. ಹಿಟ್ಟು ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳ್ಳಗಿರಬಾರ್ದು. ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ನಾನು ತೋರಿಸಿರೋ ಅಂಥ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಹೆಂಚನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ. ಈ ರೀತಿ ಹೆಂಚ್ ಮೇಲೆ ನೀರು ಹಾಕೊಳ್ಳೋದ್ರಿಂದ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀರು ಹಾಕಿ ಟಿಶ್ಯೂಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ 1 ಸೌಟ್ ಆಗೋಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ದೋಸೆ ಹಿಟ್ಟು ಹಾಕೋದಕ್ಕಿಂತ ಮುಂಚೆನೇ ಲೋ ಫ್ಲೇಮ್ ಇಟ್ಟಿರಬೇಕು, ಆಗ ದೋಸೆ ಹಿಟ್ಟು ಅಂಟೋದಿಲ್ಲ, ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ನಾನು ಹೇಳೋ ಅಂಥ ಸಣ್ಣ ಸಣ್ಣ ಟಿಪ್ಸ್ನು ಫಾಲೋ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಮೇಲೆ ಎಲ್ಲ ಕಂಪ್ಲೀಟ್ ಒಂದು ಸ್ವಲ್ಪ ಡ್ರೈ ಆದಮೇಲೆ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿದ್ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಇವನ್ನಾಗಿ ಬೇಯಿಸ್ಕೊಳ್ಳಿ, ಸುತ್ತ ಹೆಂಚನ್ನು ತಿರುಗಿಸ್ಕೊಳ್ತಾ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಕಂಪ್ಲೀಟ್ ಈ ರೀತಿ ಗೋಲ್ಡನ್ ಬ್ರೌನ್ ಆಗ್ತಿದ್ದಾಗ ನೀವು ಪಲ್ಯನ ಇಡಬೇಕಾಗತ್ತೆ. ನೋಡಿ, ನನಗೆ ತುಂಬ ಕ್ರಿಸ್ಪಿಯಾಗಿ ಇಷ್ಟ ಅಂತ ನಾನು ಇನ್ನೂ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ನಿಮಗೇನಾದರೂ ಸಾಫ್ಟ್ ದೋಸೆ ಬೇಕು ಅಂದರೆ ಇಷ್ಟೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ, ನೀವು ಹಾಗೆ ತೆಗೆದ್ಬಿಡ್ಬೋದು. ನೋಡಿ, ಯಾವ ರೀತಿ ಬೇಕೋ ಆ ರೀತಿ ಫೋಲ್ಡ್ ಮಾಡ್ಕೋಬೋದು. ನಿಮಗೆ ಹೋಟೆಲ್ ಸ್ಟೈಲ್ನಲ್ಲೇ ಒಳಗಡೆ ಸಾಫ್ಟ್ ಅನಿಸುತ್ತೆ, ಹೊರಗಡೆ ಎಲ್ಲ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ದೋಸೆನೂ ಮಾಡ್ಕೋಬೋದು. ನಾನು ಮಾಡಿರೋ ಅಂಥ ಚಟ್ನಿ, ಪಲ್ಯ, ಮಸಾಲೆ ದೋಸೆ ಅಂತೂ ತುಂಬ ಪರ್ಫೆಕ್ಟಾಗಿತ್ತು. ಖಂಡಿತ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ನಾರ್ಮಲ್ಲಾಗಿ ಕೆಲವೊಬ್ಬರು ಈಗಲೂ ಜಸ್ಟ್ ಉದ್ದಿನಬೇಳೆ ಅಕ್ಕಿನ ಹಾಕಿ ಮಾಡ್ತಾರೆ, ಬಟ್ ಆ ಟೇಸ್ಟ್ಗೂ ಈ ರೀತಿ ಎಲ್ಲ ಹಾಕಿ ಮಾಡೋ ಟೇಸ್ಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಖಂಡಿತ ಒಂದ್ಸಲ ಈ ಟೇಸ್ಟ್ ನೋಡಿದ್ರೇ ನಿಮಗೆ ಆ ಫೀಲ್ ಆಗೋದು ಹೋಟೆಲ್ಗಿಂತ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಪಲ್ಯ ಚಟ್ನಿ ಅಂತೂ ಒಂದೊಳ್ಳೆ ಕಾಂಬಿನೇಷನ್. ಸಣ್ಣ ರಿಕ್ವೆಸ್ಟ್, ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಹಲವಾರು ಇನ್ಸ್ಟೆಂಟಾಗಿ ಮಾಡುವಂಥ ದೋಸೆ ರೆಸಿಪೀಸ್ ಇದೆ, ಇಡ್ಲಿ ರೆಸಿಪೀಸ್ ಇದೆ, ಹಾಗೆ ಲಂಚ್ ವೆರೈಟೀಸು ತುಂಬಾ ಇದ್ದಾವೆ. ಇಂಟ್ರೆಸ್ಟ್ ಇರೋರು ನನ್ನ ಚಾನಲ್ನಲ್ಲಿ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ರೀತಿಯ ಇನ್ಸ್ಟೆಂಟಾಗಿ ಮಾಡುವಂಥ ದೋಸೆ ಲಿಂಕ್ಸ್ನೂ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.